ಮಾ ದುರ್ಗಾ ವಿಶ್ವದಲ್ಲಿ ಶಕ್ತಿ ಮತ್ತು ಸಾಹಸದ ಪ್ರತೀಕವಾಗಿದ್ದಾರೆ. ಅವರ ರೂಪವು 9 ವಿಭಿನ್ನ ಸ್ವರೂಪಗಳಲ್ಲಿ ಇದೆ. ಅದನ್ನು ನಾವು ನವದುರ್ಗೆ ಎಂದು ಕರೆಯುತ್ತೇವೆ. ಈ 9 ಸ್ವರೂಪಗಳ ಮೂಲಕ ಅವರು ಅನಂತ ಶಕ್ತಿಯ ಸಂಕೇತವಾಗಿದ್ದು ಭಕ್ತರಿಗೆ ಸಂರಕ್ಷಣೆ ನೀಡುತ್ತಾರೆ. ಇನ್ನು ನಡೆಯುವ ನೃತ್ಯ ನಾಟಕ ಮಹಿಷಾಸುರ ಮರ್ದಿನಿಯಲ್ಲಿ ಮಹಿಷಾಸುರನನ್ನು ಸಂಹರಿಸಿದ ತಾಯಿಯು ಆಧ್ಯಾತ್ಮಿಕ ಸಾಕ್ಷಾತ್ ದರ್ಶನವನ್ನು ನಾವು ಪಡೆಯಲಿದ್ದೇವೆ. स्वरूपेण घोररूपे महाराले भैरवी नमोऽस्तुते। शिवरूपे स्वरूपेण हतदैत्यमावले घोररूपे महाराले भैरवी नमोऽस्तुते। श्रद्धे पुष्टि स्वदे लक्ष्मी रञ्जे महाविद्ये श्रद्धे पुष्टि स्वदे महारात्रि महाविद्ये भैरवी नमोऽस्तुते। मेरे विद्यावरे भूमि भाद्रवी महाकाली ಎಚ್ಚರಿಕೆಯಾಗಿ ಇದು ಯಾವುದೋ ಘೋರ ಕಾವಿ ಶಕ್ತಿ ನಮ್ಮ ಭೂಮಿಯ ಮೇಲೆ ಆಕ್ರಮಣ ಮಾಡಲು ಹೊರಟಿದೆ. ಖಂಡಿತವಾಗಿಯೂ ಯಾವುದೋ ಅನರ್ಥ ಸಂಭವಿಸಲಿದೆ. ಅನರ್ಥ ಅಲ್ಲ, ಅಂತ್ಯನಾಡು, ರೌದ್ರ ಮತ್ತು ಅತ್ಯಂತ ಸಮರ್ಥನಾಡು. ಈ ಭೂಮಿ, ಆಕಾಶ, ಸೂರ್ಯ ನನ್ನ ಶಕ್ತಿಯ ಮುಂದೆ ಏನೂ ಅಲ್ಲ. ಎಲ್ಲ ಮಾನವರಿಗೂ ಮತ್ತು ದೇವತೆಗಳಿಗೂ ನಾನು ಮಹಿಷಾಸುರ. ಇಷ್ಟೊಂದು ಬರ್ಬರತೆ, ಇಷ್ಟೊಂದು ಅತ್ಯಾಚಾರ, ಇಷ್ಟೊಂದು ಹಿಂಸೆಯೇ ಗುರುಜಿ, ಮಾನವ ಕುಲದ ಅಂತ್ಯ ಸಮೀಪದಲ್ಲಿದೆಯೇ? ಈ ಸೃಷ್ಟಿಯನ್ನು ಅಂಧಕಾರದಿಂದ ಮುಕ್ತಗೊಳಿಸುವಂತಹ ದೇವರು ಯಾರೂ ಇಲ್ಲವೇ? ಇಲ್ಲ ಮಗು, ನಿರಾಸೆಯಾದ ಬೇಡ. ಈ ಜಗತ್ತಿನ ಸೃಷ್ಟಿಯಲ್ಲೇ ರಕ್ಷಣೆ ಮತ್ತು ಶಕ್ತಿಯ ಅದ್ಭುತ ಸಂವೇದವಿದೆ. ಆ ಶಕ್ತಿಯೇ ದೇವಿ. ಅವಳ ರೂಪ ಸುಂದರ, ಶಾಂತಿಯಿಂದ ತುಂಬಿದೆ.
ಆದರೆ ಸಮಯ ಬಂದಾಗ ಅವಳು ರುದ್ರರೂಪವನ್ನು ಮಾಡಿಕೊಂಡು ಅಸೀಮ ಶಕ್ತಿಯಿಂದ ಯುದ್ಧಕ್ಕಿಳಿಯುತ್ತಾಳೆ. संकारिकं शामलं निधारणं दैत्यवंशनाशकं विनाशकं विनाशकं काली संकारिकं शामलं निधारणं दैत्यवंशनाशकं विनाशकं विनाशकं छगे संतापपरे हरिपरे सत्सायकमे बाकी अरज है बाकी सुने पर प्राण में तू है बाबा विदे सर्व अलग का मोह मिटे तेरी शक्ति न में पड़े संत गारे आमा चंडी के तेरा विलासना रम्यकपर्दिनी